ಮಿಥುನ ರಾಶಿಯವರೇ, ನಿಮ್ಮ ಚಿತ್ರ ಪತ್ರಿಕೆಯಲ್ಲಿ ಪ್ರಕಟವಾಗಲಿದೆ. ಕಾರಣ ತಿಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಹೌದು ಸ್ನೇಹಿತರೆ, ಅದು ಸಂಪೂರ್ಣವಾಗಿ ನಿಜ. ಇದು ಮುಖ್ಯವಾದ ವಿಷಯ. ಎಲ್ಲವನ್ನೂ ನಿಲ್ಲಿಸಿ ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಏಕೆಂದರೆ ನೀವು ಈ ವಿಡಿಯೋವನ್ನು ಈ ಹಂತದಲ್ಲಿ ನೋಡುತ್ತಿದ್ದರೆ, ಅದು ನಿಂತು ಹೋಗಿದ್ದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಿ ಮುಂದೆ ಸಾಗಬೇಡಿ. ಏಕೆಂದರೆ ಕೆಲವೊಮ್ಮೆ ಜೀವನವು ಕೆಲವು ಸಂದೇಶಗಳಲ್ಲಿ ಬರುತ್ತದೆ. ಆ ಸಮಯದಲ್ಲಿ ನಮಗೆ ಅರ್ಥವಾಗುವುದಿಲ್ಲ. ಆದರೆ ಕೆಲವು ಹಿಂತಿರುಗಿ ನೋಡಿದಾಗ ಆ ಸಮಯದಲ್ಲಿ ದೇವರು ನಮಗೆ ಒಂದು ಸೂಚನೆಯನ್ನು ನೀಡಿದಂತೆ ತೋರುತ್ತದೆ. ಮತ್ತು ಇಂದಿನ ಚಿಹ್ನೆಯು ನಿಮ್ಮ ಜೀವನದಲ್ಲಿ ದುಃಖ, ಹೋರಾಟ, ಕಠಿಣ ಪರಿಶ್ರಮ ಮತ್ತು ಮುಂಬರುವ ಬದಲಾವಣೆಗಳಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ಕತ್ತಲೆಯಲ್ಲಿ ನಡೆಯಲು ಕಲಿತ ವ್ಯಕ್ತಿಗೆ ಬೆಳಕು ಬೇಕು ಎಂದು ಹೇಳಲಾಗುತ್ತದೆ. ಬೆಲೆಯ ಬಗ್ಗೆ ಯಾರನ್ನೂ ಕೇಳುವ ಅಗತ್ಯವಿಲ್ಲ. ಸ್ನೇಹಿತರೆ, ಸ್ವಲ್ಪ ಸಮಯದ ಹಿಂದೆ ಆಗಿರಬಹುದು, ನಿಮ್ಮ ಜೀವನದಲ್ಲಿ ನೀವು ಯಾರೊಂದಿಗೂ ಬಹಿರಂಗವಾಗಿ ಹಂಚಿಕೊಳ್ಳದ ಬಹಳಷ್ಟು ವಿಷಯಗಳು ನಡೆಯುತ್ತಿರಬಹುದು. ನಿನ್ನ ಮುಖದಲ್ಲಿ ನಗು, ಆದರೆ ನಿನ್ನ ಹೃದಯದಲ್ಲಿ ಒಂದು ಪ್ರಶ್ನೆ. ನೀನು ಎಲ್ಲವನ್ನೂ ಜನರ ಮುಂದೆ ಹೇಳುತ್ತೀಯಾ? ಸರಿ, ಆದರೆ ರಾತ್ರಿ ನಾನು ಒಬ್ಬಂಟಿಯಾಗಿರುವಾಗ ನನ್ನ ಮನಸ್ಸು ಕೇಳುತ್ತದೆ, ನನ್ನ ಜೀವನದಲ್ಲಿ ಇಷ್ಟೊಂದು ಏಕೆ ಕಷ್ಟಪಡಬೇಕು? ನಾವು ಈ ರೀತಿ ಭಾವಿಸಿದ್ದರೆ ಇಂದಿನ ಪಾಠವು ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತದೆ. ಸ್ನೇಹಿತರೆ, ಗ್ರಹಗಳ ಸಂಕೇತಗಳು ಏನು ಹೇಳುತ್ತವೆ? ಎಚ್ಚರಿಕೆಯಿಂದ ಆಲಿಸಿ. ನಾವು ಜೀವನದ ಬಗ್ಗೆ, ಹೋರಾಟಗಳ ಬಗ್ಗೆ ಮಾತನಾಡುವಾಗ ಶನಿದೇವರ ಹೆಸರು ಮೊದಲು ಬರುತ್ತದೆ. ಶನಿಯನ್ನು ತೊಂದರೆಗಳ ಗ್ರಹವೆಂದು ಮಾತ್ರ ಪರಿಗಣಿಸಲಾಗುವುದಿಲ್ಲ. ಶನಿಯನ್ನು ಕರ್ಮ ಅಥವಾ ನ್ಯಾಯದ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಈ ಗ್ರಹವನ್ನು ಸ್ನೇಹಿತರೆ, ಇದರರ್ಥ ನೀವು ಜೀವನದಲ್ಲಿ ಅನುಭವಿಸಿದ ಕಠಿಣ ಪರಿಶ್ರಮ ಮತ್ತು ಕಷ್ಟಗಳು ಮತ್ತು ತಪ್ಪು ಮಾರ್ಗವನ್ನು ತಪ್ಪಿಸಲು ಮಾಡುವ ಪ್ರಯತ್ನ ಮುಖ್ಯ. ಸ್ನೇಹಿತರೆ, ಕೆಲವೊಮ್ಮೆ ಶನಿಯ ಪ್ರಭಾವ ಶಕ್ತಿಯು ನಮಗೆ ಅಡ್ಡಿಯಾಗುತ್ತದೆ, ಕೆಲಸದ ಮಧ್ಯದಲ್ಲಿ ನಿಲ್ಲುತ್ತದೆ, ಹಣವು ಪ್ರಕ್ರಿಯೆಯಲ್ಲಿ ಸಿಲುಕಿಕೊಳ್ಳುತ್ತದೆ ಅಥವಾ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುತ್ತದೆ. ನಾವು ನಂಬುವ ವ್ಯಕ್ತಿಯೇ ನಮ್ಮನ್ನು ನಿರಾಶೆಗೊಳಿಸುತ್ತಾನೆ. ಸ್ನೇಹಿತರೆ, ಆಗ ನಾವು ಯೋಚಿಸುತ್ತೇವೆ, ಬಹುಶಃ ನನಗೆ ದುರದೃಷ್ಟ ಇರಬಹುದು. ಆದರೆ ಯಾವಾಗಲೂ ಹಾಗಲ್ಲ ಸ್ನೇಹಿತರೆ. ಕೆಲವೊಮ್ಮೆ ಅಡೆತಡೆಗಳು ಎದುರಾಗಬಹುದು. ಅಂದರೆ ಸೋಲು ಎಂದಲ್ಲ. ಒಂದು ಅಡಚಣೆ ಎಂದರೆ ದೇವರು ಆ ಹಾದಿಯಲ್ಲಿ ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಎಂದು ಅರ್ಥೈಸಬಹುದು. ನಿಮಗೆ ಬಹಳಷ್ಟು ಹಾನಿ ಉಂಟು ಮಾಡುವ ಮಾರ್ಗವನ್ನು ಉಳಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ದುಃಖವನ್ನು ಒಂದು ಅರ್ಥವಿದೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಪ್ರತಿಯೊಂದು ದುಃಖವೂ ಇದು ನಿಮ್ಮ ಶಿಕ್ಷೆಯಲ್ಲ. ಕೆಲವು ನೋವುಗಳು ನಿಮ್ಮನ್ನು ಬಲಪಡಿಸಲು ಬರುತ್ತವೆ. ಕೆಲವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ, ಅದಕ್ಕಾಗಿಯೇ ನೀವು ನಿಮ್ಮನ್ನು ಕಂಡುಕೊಳ್ಳಲು ಹೋಗುತ್ತೀರಿ. ಸ್ನೇಹಿತರೆ, ಕೆಲವು ಸಂಬಂಧಗಳು ಕೊನೆಗೊಳ್ಳುತ್ತವೆ. ಆದ್ದರಿಂದ ನಿಮ್ಮ ಸ್ವಂತ ವ್ಯಕ್ತಿ ಯಾರೆಂದು ನಿಮಗೆ ತಿಳಿದಿದೆ ಮತ್ತು ಅದಕ್ಕಾಗಿಯೇ ಕೆಲವು ಕನಸುಗಳು ನನಸಾಗುವುದಿಲ್ಲ. ಏಕೆಂದರೆ ದೇವರು ನಿಮ್ಮನ್ನು ಅದಕ್ಕಿಂತ ಉತ್ತಮ ದಿಕ್ಕಿನಲ್ಲಿ ಕರೆದೊಯ್ಯಬಹುದು. ಅವನು ಅದನ್ನೇ ಬಯಸುತ್ತಿದ್ದಾನೆ. ಸ್ನೇಹಿತರೆ, ನಾವು ಮನುಷ್ಯರು ವರ್ತಮಾನದ ಕ್ಷಣವನ್ನು ಮಾತ್ರ ನೋಡುತ್ತೇವೆ, ಆದರೆ ದೇವರು ಸಂಪೂರ್ಣ ಮಾರ್ಗವನ್ನು ನೋಡುತ್ತಾನೆ. ಅದಕ್ಕಾಗಿಯೇ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗೆ ಉತ್ತರ ಹೌದು ಎಂದಲ್ಲ, ಆದರೆ ಈಗ ಅಲ್ಲ ಎಂದಾಗುತ್ತದೆ ಮತ್ತು ಅದು ಈಗ ಸರಿಯಾಗಿಲ್ಲ ಎಂದಾಗಿರುತ್ತದೆ. ನಂತರ ಜೀವನದಲ್ಲಿ ಅತ್ಯಂತ ದೊಡ್ಡ ಆಶೀರ್ವಾದವಾಗುತ್ತದೆ. ಸ್ನೇಹಿತರೆ, ಮಂಗಳ ಮತ್ತು ಸೂರ್ಯನ ಶಕ್ತಿ. ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಧೈರ್ಯ, ಹೋರಾಟ ಅಥವಾ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಂಗಳನ ಶಕ್ತಿ. ಸೂರ್ಯ ಬಲಶಾಲಿಯಾಗಿದ್ದರೆ ಆ ವ್ಯಕ್ತಿಗೆ ಬಿದ್ದ ನಂತರವೂ ಎದ್ದೇಳುವ ಶಕ್ತಿ ಇರುತ್ತದೆ ಮತ್ತು ಸೂರ್ಯ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ಗೌರವದ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಿಂದೆ ನಿಮ್ಮ ವಿಶ್ವಾಸ ಮುರಿದಿದ್ದರೆ ಈಗ ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಸಹ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಸ್ನೇಹಿತರೆ, ಯಾರಾದರೂ ನಿಮ್ಮ ಸಾಮರ್ಥ್ಯಗಳನ್ನು ಪ್ರಶ್ನಿಸಿದ್ದರೆ, ಯಾರಾದರೂ ನಿಮ್ಮ ದುರ್ಬಲರೆಂದು ಭಾವಿಸಿದರೆ, ಇತರ ಜನರ ಅಭಿಪ್ರಾಯಗಳು ನಿಮ್ಮ ನಿಜವಾದ ಮೌಲ್ಯವನ್ನು ನಿರ್ಧರಿಸುತ್ತವೆ ಎಂಬುದನ್ನು ನೆನಪಿಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಸೂರ್ಯನು ಯಾವಾಗ ಬೆಳಗಬೇಕೆಂದು ಯಾರೂ ಹೇಳುವುದಿಲ್ಲ. ಅದು ತನ್ನದೇ ಆದ ವೇಳಾಪಟ್ಟಿಯಲ್ಲಿ ಬೆಳಗುತ್ತದೆ. ನಿನ್ನ ಸಮಯವೂ ಕೂಡ ಹಾಗೆಯೇ ಬರುತ್ತದೆ. ಆದರೆ ಅಲ್ಲಿಯವರೆಗೆ ನೀವು ನಿಮ್ಮ ಕ್ರಿಯೆಗಳಿಗೆ ಅಂಟಿಕೊಳ್ಳಬೇಕು. ಚಂದ್ರ ಮತ್ತು ಮಾನಸಿಕ ಚಡಪಡಿಕೆ. ಈಗ ಚಂದ್ರನ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯದಲ್ಲಿ ಚಂದ್ರನು ಮನಸ್ಸು ಮತ್ತು ಭಾವನೆಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ. ಆದರೆ ಬಾಹ್ಯ ಪ್ರಭಾವಗಳನ್ನು ಹೆಚ್ಚು ನಕಾರಾತ್ಮಕ ಎಂದು ಭಾವಿಸಲಾಗುತ್ತದೆ. ಸಮಸ್ಯೆಗಳು ಚಿಕ್ಕವು, ಆದರೆ ಮನಸ್ಸು ಅವುಗಳನ್ನು ದೊಡ್ಡದಾಗಿ ಮಾಡುತ್ತದೆ. ಸ್ನೇಹಿತರೆ, ನಿಮ್ಮಲ್ಲಿ ಎಲ್ಲವೂ ಇದೆ, ಎಲ್ಲ ವಿಷಯಗಳಿದ್ದರೂ ಸಹ ಮನಸ್ಸು ಚಂಚಲವಾಗಿರಬಹುದು ಮತ್ತು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಬಹಳ ಕಡಿಮೆ ವಿಷಯಗಳಿಂದ ಸಂತೋಷವಾಗಿರಬಹುದು.
ಅದಕ್ಕಾಗಿಯೇ ಭವಿಷ್ಯದಲ್ಲಿ ಹಣವು ಅತ್ಯಂತ ಮುಖ್ಯವಾದ ವಿಷಯವಲ್ಲ, ಮನಸ್ಸಿನ ಶಾಂತಿಯೂ ಸಹ ನಿಮ್ಮ ದೊಡ್ಡ ಆಸ್ತಿಯಾಗಿದೆ. ಎಲ್ಲದಕ್ಕೂ ತಕ್ಷಣ ಉತ್ತರಿಸುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮನ್ನು ವಿವರಿಸುವ ಅಗತ್ಯವಿಲ್ಲ. ಪ್ರತಿಯೊಂದು ಯುದ್ಧವನ್ನು ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ದೊಡ್ಡ ಗೆಲುವು ಮೌನವಾಗಿರುವುದು. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಸ್ನೇಹಿತರೆ, ದೇವರ ಕೃಪೆಯನ್ನು ನೀವು ಯಾವಾಗಲೂ ಅರ್ಥ ಮಾಡಿಕೊಳ್ಳುತ್ತೀರಿ. ಇದು ಒಂದು ಸುಂದರವಾದ ವಿಷಯ. ಸ್ನೇಹಿತರೆ, ದೇವರು ಕೊಟ್ಟಾಗ ಅವನು ಮೊದಲು ವ್ಯಕ್ತಿಯನ್ನು ಯೋಗ್ಯನನ್ನಾಗಿ ಮಾಡುತ್ತಾನೆ, ನಂತರ ಅವನು ಆ ವಸ್ತುವನ್ನು ಅವನ ಕೈಯಲ್ಲಿ ಇಡುತ್ತಾನೆ. ಒಂದು ಮರವು ಫಲ ನೀಡಲು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನೀವು ಗಮನಿಸಿರಬೇಕು. ಬೀಜವನ್ನು ಬಿತ್ತಿದ ನಂತರ ಮುಂದಿನದು ಒಂದು ದಿನದಲ್ಲಿ ಮರವನ್ನು ಕಟ್ಟುವುದಿಲ್ಲ. ಸ್ನೇಹಿತರೆ, ನೀವು ಯಾರಿಗಾದರೂ ಸಹಾಯ ಮಾಡಿದರೂ, ಹಸಿದ ವ್ಯಕ್ತಿಗೆ ಊಟವನ್ನು ನೀಡಿರಬಹುದು, ನೋಯುತ್ತಿರುವ ಯಾರಿಗಾದರೂ ನೀವು ಕೆಲವು ದಯೆಯ ಮಾತುಗಳನ್ನು ಹೇಳಿರಬಹುದು, ನೀವು ಯಾರನ್ನಾದರೂ ಹೃದಯಾಘಾತದಿಂದ ರಕ್ಷಿಸುತ್ತಿದ್ದೀರಿ, ಬಹುಶಃ ನೀವು ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡಿರಬಹುದು ಮತ್ತು ಅವರು ಪ್ರತಿಯಾಗಿ ನಿಮಗೆ ದ್ರೋಹ ಮಾಡಿರಬಹುದು. ಆದರೆ ನೆನಪಿಡಿ, ನಿಮ್ಮ ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮಗೆ ಚಿಕಿತ್ಸೆ ನೀಡಿದ ವ್ಯಕ್ತಿ, ನಿಮ್ಮ ತಪ್ಪಿನ ಲೆಕ್ಕವನ್ನು ದೇವರಿಗೆ ಬಿಡಿ, ಆದರೆ ನಿಮ್ಮ ಕರ್ತವ್ಯವನ್ನು ಮಾಡುತ್ತಲೇ ಇರಿ. ನಿಮ್ಮ ಕ್ರಿಯೆಗಳನ್ನು ಬದಲಾಯಿಸಬೇಡಿ, ಏಕೆಂದರೆ ಯಾರೊಬ್ಬರ ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನೇ ಪ್ರತಿಕ್ರಿಯಿಸುವುದರಿಂದ ನಿಮ್ಮನ್ನು ಅದೇ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ಹಣ ಮತ್ತು ಕೆಲಸದ ಬಗ್ಗೆ ಸೂಚನೆಗಳಿವೆ. ಈಗ ಕೆಲಸ ಮತ್ತು ಹಣದ ಬಗ್ಗೆ ಮಾತನಾಡೋಣ. ಗಮನವಿಟ್ಟು ಆಲಿಸಿ. ಗುರುಗ್ರಹವು ಜ್ಯೋತಿಷ್ಯದಲ್ಲಿ ಜ್ಞಾನವನ್ನು ವಿಸ್ತರಿಸಲು ಒಂದು ಅವಕಾಶ, ಮಾರ್ಗದರ್ಶನದೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿರುವ ಸಮಸ್ಯೆ ಇದ್ದರೆ, ಏನಾದರೂ ಸಿಲುಕಿಕೊಂಡಿದ್ದರೆ ಅದನ್ನು ಹೊಸ ರೀತಿಯಲ್ಲಿ ಪರಿಶೀಲಿಸುವ ಸಮಯ. ಅದು ಹಳೆಯದಾಗಿರಬಹುದು, ಪ್ರಯಾಣ ಕಷ್ಟಕರವಾಗಿರಬಹುದು, ಆದರೆ ಅದರರ್ಥ ಗಮ್ಯಸ್ಥಾನವು ಹೋಗಿದೆ ಎಂದಲ್ಲ. ಸ್ನೇಹಿತರೆ, ಕೆಲವೊಮ್ಮೆ ನೀವು ನಿಮ್ಮ ಮಾರ್ಗವನ್ನು ಬದಲಾಯಿಸಬೇಕು, ನಿಮ್ಮ ಗಮ್ಯಸ್ಥಾನವನ್ನಲ್ಲ. ಉದ್ಯೋಗ ಹುಡುಕುತ್ತಿರುವವರು ತಮ್ಮ ಸಾಮರ್ಥ್ಯಗಳ ಮೇಲೆ ಗಮನ ಹರಿಸಬೇಕು, ಬೆಳವಣಿಗೆಯತ್ತ ಗಮನ ಹರಿಸಿ. ವ್ಯವಹಾರದಲ್ಲಿರುವವರು ಬೆಳೆಯಲು ಆತುರ ಪಡುವುದನ್ನು ತಪ್ಪಿಸಬೇಕು, ಅಪಾಯ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಮತ್ತು ಹೊಸದನ್ನು ಪ್ರಾರಂಭಿಸಲು ಬಯಸುವವರು, ದೇವರು ಖಂಡಿತವಾಗಿಯೂ ಅವಕಾಶಗಳನ್ನು ನೋಡುತ್ತಾನೆ, ಆದರೆ ಆತನು ಆ ಅವಕಾಶಗಳನ್ನು ಸಹ ಬಳಸಿಕೊಳ್ಳುವುದರಿಂದ ಮೊದಲು ಯೋಜನೆ ರೂಪಿಸಬೇಕು. ಗುರುತಿಸುವಿಕೆಗೆ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಕೂಡ ಅತ್ಯಗತ್ಯ. ಸ್ನೇಹಿತರೆ, ಪತ್ರಿಕೆಯಲ್ಲಿ ಬರುವ ಫೋಟೋ ಆಗಿದೆ ಎಂಬುದರ ನಿಜವಾದ ಸಂಕೇತವೆಂದರೆ ಪತ್ರಿಕೆಯು ಥಂಬ್ನೇಲ್ನಲ್ಲಿ ಗೋಚರಿಸುತ್ತಿದೆ. ಇದನ್ನು ಸಂಕೇತವಾಗಿ ತೋರಿಸಲಾಗಿದೆ. ಹೀಗೆ ಯೋಚಿಸಿ, ನಿಮ್ಮ ಚಿತ್ರ ಪತ್ರಿಕೆಯಲ್ಲಿ ಬರುವುದು ಕೇವಲ ಖ್ಯಾತಿಯ ಸಂಕೇತವಲ್ಲ, ಅದು ಇಂದು ಯಾರಿಗೂ ಕಾಣದ ಕಠಿಣ ಪರಿಶ್ರಮ ನಾಳೆ ಕಾಣಲಿದೆ ಎಂಬುದರ ಸಂಕೇತವೂ ಆಗಿರಬಹುದು. ನೀವು ನಿಮ್ಮ ಗುರುತಾಗಬಹುದು. ಸ್ನೇಹಿತರೆ, ಇಂದು ಜನರು ನಿಮ್ಮ ತೊಂದರೆಗಳನ್ನು ಗಮನಿಸುತ್ತಿರಬಹುದು, ನಾಳೆ ಅದೇ ಜನರು ನಿಮ್ಮ ಯಶಸ್ಸನ್ನು ನೋಡುತ್ತಾರೆ. ನೀವು ಯಶಸ್ಸನ್ನು ಹೇಗೆ ಸಾಧಿಸಿದಿರಿ ಎಂದು ಅವರು ನಿಮ್ಮನ್ನೇ ಕೇಳುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವ ಅಗತ್ಯವಿಲ್ಲ, ಉತ್ತರ ಸ್ವಯಂಚಾಲಿತವಾಗಿ ಬರುತ್ತದೆ. ಸ್ನೇಹಿತರೆ, ಒಂದು ಪ್ರಮುಖ ಎಚ್ಚರಿಕೆ ಆದರೆ ಇಲ್ಲಿದೆ. ಒಂದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಅವಕಾಶ ಸಿಕ್ಕರೆ ಅದನ್ನು ಕೇವಲ ದುರಾಸೆಯಿಂದ ಮಾಡಬಾರದು ಎಂಬುದು ಬಹಳ ಮುಖ್ಯ. ನಿರ್ಣಯಿಸಬೇಡಿ. ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಪ್ರತಿಯೊಬ್ಬ ಸಿಹಿ ಮಾತುಗಾರನು ನಿಮ್ಮವನು ಆಗುವುದಿಲ್ಲ. ಆ ವ್ಯಕ್ತಿ ನಿಮ್ಮೊಂದಿಗೆ ಸಿಹಿಯಾಗಿ ವರ್ತಿಸುವ ಮೂಲಕ ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಸಿಹಿಯಾಗಿ ಮಾತನಾಡುವ ಜನರು ನಿಮಗೆ ತುಂಬ ಅಪಾಯಕಾರಿ ಎಂದು ಸಾಬೀತುಪಡಿಸುವವರು ಮತ್ತು ಅವನಿಗೆ ನಿಮ್ಮ ಮೇಲೆ ತುಂಬ ಅಸೂಯೆ ಇದೆ. ಸ್ನೇಹಿತರೆ, ಪ್ರತಿಯೊಂದು ಸಣ್ಣ ದುಡ್ಡು ನಿಮ್ಮ ಹಣೆಬರಹವಲ್ಲ. ಜ್ಯೋತಿಷ್ಯದಲ್ಲಿ ರಾಹುವಿನ ಶಕ್ತಿಯು ಭ್ರಮೆ ಮತ್ತು ಆಕರ್ಷಣೆಯೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ಸ್ನೇಹಿತರೆ, ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಯಾರೊಬ್ಬರ ಸಲಹೆಯ ಮೇರೆಗೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಡಿ. ಅಪರಿಚಿತರನ್ನು ಕುರುಡಾಗಿ ನಂಬಬೇಡಿ. ಪವಾಡದ ಹೆಸರಿನಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ತ್ಯಜಿಸುವ ತಪ್ಪನ್ನು ಮಾಡಬೇಡಿ. ಕಷ್ಟಪಟ್ಟು ಕೆಲಸ ಮಾಡಲು ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಅಂಕ ಹೊಂದಿರುವ ವ್ಯಕ್ತಿಯ ಕೈಯನ್ನು ಹಿಡಿದಿರುತ್ತಾನೆ. ಸ್ನೇಹಿತರೆ, ಒಂದು ಹೃದಯಸ್ಪರ್ಶಿ ಸಂಗತಿ ನಿಮ್ಮ ಜೀವನದಲ್ಲಿ ನೀವು ಈಗ ದುಃಖಿತರಾಗಿದ್ದರೆ ಈ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿಕೊಳ್ಳಿ. ಈ ದುಃಖದಿಂದ ನಾನು ಏನು ಕಲಿತಿರಬಹುದು? ಏಕೆಂದರೆ ಕಷ್ಟಗಳು ಯಾವಾಗಲೂ ನಿಮ್ಮನ್ನು ಮುರಿಯಲು ಬರುವುದಿಲ್ಲ. ಕೆಲವೊಮ್ಮೆ ದುಃಖವು ನಿಮ್ಮನ್ನು ಭವಿಷ್ಯದಲ್ಲಿ ಅನೇಕ ಜನರಿಗೆ ಬೆಂಬಲ ನೀಡುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಹಸಿವನ್ನು ಅನುಭವಿಸಿದ ಯಾರಿಗಾದರೂ ಇನ್ನೊಬ್ಬರಿಗೆ ಆಹಾರ ನೀಡುವ ನೋವು ಅರ್ಥವಾಗುತ್ತದೆ. ಸ್ವತಃ ಒಂಟಿತನವನ್ನು ಅನುಭವಿಸಿದವನು ಇನ್ನೊಬ್ಬರನ್ನು ಒಂಟಿಯಾಗಿ ಬಿಡುವುದಿಲ್ಲ ಮತ್ತು ಸ್ವತಃ ಮೋಸ ಹೋದವನು ಯಾರೊಬ್ಬರ ನಂಬಿಕೆಯನ್ನು ಮುರಿಯುವ ಮೊದಲು 100 ಬಾರಿ ಯೋಚಿಸುತ್ತಾನೆ. ಅದಕ್ಕಾಗಿಯೇ ಅವನು ತನ್ನ ನೋವನ್ನು ದ್ವೇಷಿಸುತ್ತಾನೆ. ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಸ್ನೇಹಿತರೆ, ಇದು ದೇವರಿಗೆ ಪ್ರಾರ್ಥನೆ ಮಾಡಲಾಗಿದೆ. ಈಗ ನೀವು ಎಲ್ಲಿದ್ದರೂ ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ.
ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಓ ಕರ್ತನೇ, ನನ್ನ ಜೀವನದ ಎಲ್ಲ ವಿಷಯಗಳನ್ನು ಕೇಳಿ ನನ್ನ ದುಃಖವನ್ನು ಶಕ್ತಿಯಾಗಿ ಪರಿವರ್ತಿಸಿ, ನನ್ನ ಪ್ರಯತ್ನಗಳನ್ನು ನಿರ್ದೇಶಿಸಿ ಮತ್ತು ನನಗೆ ಅದೃಷ್ಟವನ್ನು ತಂದುಕೊಡಿ. ನನ್ನ ಕರ್ಮಗಳಿಗೆ ಸರಿಯಾದ ಸಮಯದಲ್ಲಿ ಫಲ ನೀಡಿ, ನನ್ನ ಹೃದಯದಿಂದ ಭಯವನ್ನು ತೆಗೆದುಹಾಕಿ, ನನ್ನ ಮನೆಗೆ ಶಾಂತಿ ಮತ್ತು ಸಂತೋಷವನ್ನು ತಂದುಕೊಡಿ. ಮತ್ತು ಒಂದು ಮಾರ್ಗವು ನನಗೆ ಸರಿಯಾಗಿಲ್ಲದಿದ್ದರೆ ಆ ಮಾರ್ಗದಿಂದ ನನ್ನನ್ನು ರಕ್ಷಿಸು. ಕರ್ತನೇ, ನಾನು ಸನ್ನಿವೇಶಗಳಿಗೆ ಸೋಲದೆ ಗೆಲ್ಲುವಂತೆ ನನಗೆ ತುಂಬ ಶಕ್ತಿಯನ್ನು ಕೊಡು. ಸ್ನೇಹಿತರೆ, ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ಹರ ಹರ ಮಹಾದೇವ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇಂದಿನ ಪುಟವು ನಿಮ್ಮ ದುಃಖವನ್ನು ಹೊತ್ತಿದೆ. ಬಹುಶಃ ಅದು ಒಳ್ಳೆಯ ಸುದ್ದಿಯನ್ನು ಹೊತ್ತಿದೆ. ಇಂದು ಬೀಗ ಹಾಕಲಾದ ಬಾಗಿಲು. ಬಹುಶಃ ದೇವರು ನಿಮಗೆ ಇನ್ನೊಂದು ಬಾಗಿಲಿನ ಕೀಲಿಯನ್ನು ಕೊಡಲಿದ್ದಾನೆ ನಿಮಗೆ ಅನಿಸಿದರೆ. ಆದರೆ ಭರವಸೆ ಬಿಡಬೇಡಿ, ಏಕೆಂದರೆ ನೀವು ದಣಿದಿದ್ದರೆ ವಿರಾಮ ತೆಗೆದುಕೊಳ್ಳಿ. ಆದರೆ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ಜನರು ನಿಮ್ಮನ್ನು ತೊರೆದರೆ ದುಃಖಿಸಬೇಡಿ, ಏಕೆಂದರೆ ದೇವರ ಬೆಂಬಲ ಇರುವವರಿಗೆ ಲೋಕದ ಜನಸಂದಣಿಯ ಅಗತ್ಯವಿಲ್ಲ. ಸ್ನೇಹಿತರೆ, ಮತ್ತು ಒಂದು ವಿಷಯವನ್ನು ನೆನಪಿಡಿ, ಒಂದು ಒಳ್ಳೆಯ ಕಾರ್ಯಗಳು ಎಂದಿಗೂ ದಾರಿ ತಪ್ಪುವುದಿಲ್ಲ. ತಡವಾಗಬಹುದು, ಆದರೆ ನಿಮ್ಮ ಕರ್ಮಗಳ ಫಲವು ಖಂಡಿತವಾಗಿಯೂ ನಿಮ್ಮನ್ನು ತಲುಪುತ್ತದೆ. ಅದಕ್ಕಾಗಿಯೇ ಇಂದು ಸ್ನೇಹಿತರೆ, ಸ್ವಲ್ಪ ಕಡಿಮೆ ದೂರು, ಸ್ವಲ್ಪ ಹೆಚ್ಚು ಓದು, ಸ್ವಲ್ಪ ಕಡಿಮೆ ಭಯ, ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮ ಮತ್ತು ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ, ಏಕೆಂದರೆ ಇದು ನಿಮ್ಮ ಜೀವನದ ಸಮಯವಾಗಿರಬಹುದು. ಬಹುನಿರೀಕ್ಷಿತ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಹರ ಹರ ಮಹಾದೇವ. ಸ್ನೇಹಿತರೆ, ಮಹಾದೇವ ಜೈ ಶ್ರೀಕೃಷ್ಣ. ಈ ದೃಢ ಸಂಕಲ್ಪದಿಂದ ಪ್ರಮುಖ ಕಾರ್ಯಗಳನ್ನು ಸಾಧಿಸಬಹುದು. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಬಂಡವಾಳ ಹೂಡಿಕೆ ಯೋಜನೆಗಳು ಮುಂದುವರಿಯಬಹುದು. ಆದಾಗ್ಯೂ ನಿಜವಾದ ಹೂಡಿಕೆ ಮಾಡುವ ಮೊದಲು ಅಪಾಯಗಳು ಮತ್ತು ಎಲ್ಲ ಅಗತ್ಯ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಸಮಯವನ್ನು ದುರಸ್ತಿ ಅಥವಾ ನಿರ್ವಹಣಾ ಕೆಲಸದಲ್ಲಿ ಕಳೆಯಲಾಗುತ್ತದೆ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯಲಾಗುತ್ತದೆ ಮತ್ತು ಅವರ ಚಟುವಟಿಕೆಗಳು ಮತ್ತು ಸಹವಾಸಕ್ಕೆ ಗಮನ ಕೊಡಲಾಗುತ್ತದೆ. ಯುವಕರು ಮನೋರಂಜನೆಯಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಅದು ಅವರ ವೃತ್ತಿಜೀವನದ ಮೇಲೆ ಪರಿಣಾಮ ಬೀರಬಹುದು. ಕೆಲಸದ ನಿಮಿತ್ತ ಒಂದು ಸಣ್ಣ ಪ್ರವಾಸವು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ತರಬಹುದು. ಬಹುಶಃ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು, ಆದರೆ ನೀವು ಅವುಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುವಿರಿ. ಉದ್ಯೋಗದಲ್ಲಿರುವವರು ಕೇವಲ ತಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವುದನ್ನು ತಪ್ಪಿಸಬೇಕು. ಇದಲ್ಲದೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಿ. ವಿಷಯಗಳನ್ನು ಹಂಚಿಕೊಳ್ಳುವುದರಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಸಂಬಂಧಗಳು ಬಲಗೊಳ್ಳುತ್ತವೆ. ನಿಮಗೆ ಮಧುಮೇಹ ಅಥವಾ ರಕ್ತದೊತ್ತಡ ಇದ್ದರೆ ನಿಯಮಿತ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನಿರ್ಲಕ್ಷಿಸಬೇಡಿ. ನಿಯಮಿತ ದಿನಚರಿಯನ್ನು ಕಾಪಾಡಿಕೊಳ್ಳಿ. ನೀವು ಇಂದು ಸ್ಪಷ್ಟ ಚಿಂತನೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಕುಟುಂಬದಲ್ಲಿನ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ. ಬೆಲೆ ಸಿಗುತ್ತದೆ. ಹಳೆಯ ವಿವಾದಗಳನ್ನು ತರ್ಕ ಮತ್ತು ಶಾಂತಿಯಿಂದ ಪರಿಹರಿಸಲಾಗುವುದು. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯವಾಗಿರುತ್ತದೆ. ಮತ್ತು ನಿಮ್ಮ ನಾಯಕತ್ವ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯು ಜನರ ಮೇಲೆ ಪ್ರಭಾವ ಬೀರುತ್ತದೆ. ಕಾನೂನು, ಆಡಳಿತ ಮತ್ತು ಸಂವಹನದಲ್ಲಿ ತೊಡಗಿರುವವರಿಗೆ ವಿಶೇಷ ಮನ್ನಣೆ ಸಿಗಬಹುದು. ಯಾವುದೇ ತೊಂದರೆಗಳು ನಿಮ್ಮ ಕಾರ್ಯತಂತ್ರವು ಯೋಜನೆಗಳಲ್ಲಿ ಯಶಸ್ಸಿಗೆ ಕಾರಣವಾಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಶಿಸ್ತನ್ನು ಮೆಚ್ಚುತ್ತಾರೆ ಮತ್ತು ಸ್ಪಷ್ಟ ಚಿಂತನೆಯನ್ನು ಪ್ರಶಂಸಿಸಲಾಗುತ್ತದೆ. ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂವಹನ ಅತ್ಯಗತ್ಯ. ಭಾವನೆಗಳು ಹೆಚ್ಚಿನ ಸತ್ಯ ಮತ್ತು ಸ್ಥಿರತೆಯನ್ನು ಸಾಧಿಸಲಾಗುತ್ತದೆ. ಅವಿವಾಹಿತರು ಸಂವೇದನಾಶೀಲ ಮತ್ತು ಸ್ವಾವಲಂಬಿ ವ್ಯಕ್ತಿಯನ್ನು ಇಷ್ಟಪಡಬಹುದು. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ಪರಿಹರಿಸಬಹುದು. ಇದಲ್ಲದೆ ಅತಿಯಾದ ಆಲೋಚನೆಯು ತಲೆನೋವು ಮತ್ತು ಕಣ್ಣಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆಯಾಸ ಶುರುವಾಗಬಹುದು. ಪರದೆಗಳಿಂದ ವಿರಾಮ ತೆಗೆದುಕೊಂಡು ಸಾಕಷ್ಟು ನಿದ್ರೆ ಮಾಡಿ. ಸ್ನೇಹಿತರೆ, ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಕೇಳಿ. ನಾವು ಖಂಡಿತವಾಗಿಯೂ ಉತ್ತರಿಸುತ್ತೇವೆ. ಧನ್ಯವಾದಗಳು. ತಾಯಿ ದೇವಿಗೆ ನಮಸ್ಕಾರ. ಲಕ್ಷ್ಮೀ ದೇವಿಗೆ ಜಯವಾಗಲಿ. ಬಜರಂಗ ಬಲಿಗೆ ಜಯವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.